ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯ ಆರೋಗ್ಯ ಇಲಾಖೆಯ ಸುಳ್ಳಿನ ನಾಟಕವನ್ನ ದೃಶ್ಯಗಳ ಸಮೇತ ತೋರಿಸ್ತೀವಿ ನೋಡಿ. ರಾಜ್ಯದಲ್ಲಿ ಆಂಬ್ಯುಲೆನ್ಸ್ಗಳ ಕೊರತೆ ಉಂಟಾಗಿದೆ. ದಿನದ 24 ಗಂಟೆಗಳ ಕಾಲ ಸೇವೆ ನೀಡಬೇಕಿದ್ದ ಆಂಬ್ಯುಲೆನ್ಸ್ಗಳು 8 ಗಂಟೆಗಳ ಕಾಲ ರಾಜ್ಯಾದ್ಯಂತ ಸ್ಥಗಿತಗೊಂಡಿವೆ. ಪರಿಣಾಮ ಆಂಬ್ಯುಲೆನ್ಸ್ ಸಿಗದೆ ರೋಗಿಗಳು ಪರದಾಡ್ತಿದ್ದಾರೆ. ಈ ಕುರಿತು ಪಬ್ಲಿಕ್ ಟಿವಿ ನಡೆಸಿದ ಮೆಗಾ ರಿಯಾಲಿಟಿ ಚೆಕ್ ಇಲ್ಲಿದೆ ನೋಡಿ. ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯಾದ್ಯಂತ 8 ಗಂಟೆ ಆಂಬ್ಯುಲೆನ್ಸ್ ಸೇವೆ ಸ್ಥಗಿತ. ರಿಯಾಲಿಟಿ ಚೆಕ್ನಲ್ಲಿ ಸುಳ್ಳಿನ ನಾಟಕ ಬಯಲು. ಮಾನ್ಯ ಆರೋಗ್ಯ ಸಚಿವರು ನೋಡಲೇಬೇಕಾದ ಸ್ಟೋರಿ ಇದು. ರಾಜ್ಯದಲ್ಲಿ ಆಂಬ್ಯುಲೆನ್ಸ್ ಎಮರ್ಜೆನ್ಸಿ ಶುರುವಾಗಿದೆ. ಆಂಬ್ಯುಲೆನ್ಸ್ ಡ್ರೈವರ್, ಸ್ಟಾಫ್, ನರ್ಸ್ಗಳ ಕೊರತೆ ಹಿನ್ನೆಲೆ ರಾಜ್ಯಾದ್ಯಂತ 3 ಶಿಫ್ಟ್ಗಳಲ್ಲಿ ಕೆಲಸ ಮಾಡುತ್ತಿದ್ದ ಆಂಬ್ಯುಲೆನ್ಸ್ ಒಂದು ಶಿಫ್ಟ್ನಲ್ಲಿ 8 ಗಂಟೆಗಳ ಕಾಲ ಸ್ಥಗಿತಗೊಳ್ತಿವೆ. ದಿನದ 16 ಗಂಟೆಗಳಲ್ಲಿ ಮಾತ್ರ ಕಾರ್ಯಾಚರಣೆ ಮಾಡ್ತಿವೆ. ಸಕಾಲಕ್ಕೆ ಆಂಬ್ಯುಲೆನ್ಸ್ಗಳು ಸಿಗದೆ ರೋಗಿಗಳು ಪರದಾಡುತ್ತಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಡೇ ಅಂಡ್ ನೈಟ್ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ರಾಜ್ಯ ಆರೋಗ್ಯ ಇಲಾಖೆಯ ಸುಳ್ಳಿನ ನಾಟಕ ಬಯಲಾಗಿದೆ. ದಿನದ 24 ಗಂಟೆಗಳಲ್ಲಿ 3 ಶಿಫ್ಟ್ಗಳಲ್ಲಿ ಆಂಬ್ಯುಲೆನ್ಸ್ಗಳು ಕಾರ್ಯಾಚರಣೆಯಲ್ಲಿ ಇರಬೇಕು ಅಂತ ಆರೋಗ್ಯ ಇಲಾಖೆ ಆದೇಶ ಹೊರಡಿಸಿದೆ. ಆದರೆ ಇಎಂಟಿ ಪೈಲಟ್ಗಳಿಗೆ 3 ಶಿಫ್ಟ್ ಪೈಕಿ ಒಂದು ಶಿಫ್ಟ್ನಲ್ಲಿ ಆಂಬ್ಯುಲೆನ್ಸ್ಗಳನ್ನ ನಿಲ್ಲಿಸುವಂತೆ ಮೌಖಿಕವಾಗಿ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಹಗಲು ರಾತ್ರಿ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ಈ ವೇಳೆ ಆಂಬ್ಯುಲೆನ್ಸ್ಗಳು ಕಾರ್ಯಾಚರಣೆ ಮಾಡ್ತಿಲ್ಲ ಎಂಬುದರ ಬಗ್ಗೆ 108 ಜಿವಿಕೆ ಕಂಪನಿಯೇ ಒಪ್ಪಿಕೊಂಡಿದೆ. ಎಲ್ಲೆಲ್ಲಿ ಆಂಬ್ಯುಲೆನ್ಸ್ಗಳ ಕೊರತೆ ಇದೆ ಅಂತ ತೋರಿಸ್ತೀವಿ ನೋಡಿ. ಆಂಬ್ಯುಲೆನ್ಸ್ ಎಮರ್ಜೆನ್ಸಿ ರಿಯಾಲಿಟಿ ಚೆಕ್ 1. ಸ್ಥಳ ಗವಿಪುರಂ ಗುಟ್ಟಹಳ್ಳಿ ಹೆರಿಗೆ ಆಸ್ಪತ್ರೆ. ಆಂಬ್ಯುಲೆನ್ಸ್ ಸಂಖ್ಯೆ KA51 G0351. ಗವಿಪುರಂ ಗುಟ್ಟಹಳ್ಳಿ ಹೆರಿಗೆ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೀನಿ. ಈ ಆಸ್ಪತ್ರೆಯ ಮುಂಭಾಗದಲ್ಲಿಯೇ ಒಂದು ಆಂಬ್ಯುಲೆನ್ಸ್ ಅನ್ನು ಕೂಡ ನಿಲ್ಲಿಸಲಾಗಿದೆ. ಸರ್ಕಾರ ಹೇಳುತ್ತೆ ದಿನದ 24 ಗಂಟೆಯೂ ಕೂಡ ಕಾರ್ಯಾಚರಣೆಯಲ್ಲಿ ಆಂಬ್ಯುಲೆನ್ಸ್ಗಳು ಇರುತ್ತೆ ಅಂತ ಹೇಳಿ. ಆದರೆ ಸದ್ಯ ಇಲ್ಲಿ ನಿಂತಿರೋ ಆಂಬ್ಯುಲೆನ್ಸು ಇದೀಗ ಕಾರ್ಯಾಚರಣೆಯಲ್ಲಿ ಇಲ್ಲ. ಆದರೆ ಸರ್ಕಾರ ಮಾತ್ರ ಸುಳ್ಳನ್ನು ಹೇಳ್ತಾ ಇದೆ. ಹಾಗಿದ್ರೆ ಇದು ಕಾರ್ಯಾಚರಣೆಯಲ್ಲಿ ಇದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಈಗ ಸಾಕ್ಷಿ ಸಮೇತವಾಗಿ ಪಬ್ಲಿಕ್ ಟಿವಿ ಆರೋಗ್ಯ ಇಲಾಖೆಯ ಸುಳ್ಳಿನ ನಾಟಕವನ್ನು ಬಯಲು ಮಾಡುವಂತಹ ಪ್ರಯತ್ನ ಮಾಡುತ್ತೆ. ಈಗ ನೇರವಾಗಿ ನಾನು 108ಗೆ ಕಾಲ್ ಮಾಡ್ತೀನಿ. ಮೇಡಮ್ ನಮಸ್ತೆ. ಹಾಂ ಸರ್ ಹೇಳಿ. ಗವಿಪುರಂ ಗುಟ್ಟಹಳ್ಳಿ ಹೆರಿಗೆ ಹಾಸ್ಪಿಟಲ್ ಹತ್ರ ಇದ್ದೀವಿ ಮೇಡಮ್. ಆಂಬ್ಯುಲೆನ್ಸ್ ಬೇಕಿತ್ತು. ಯಾವ ಜಿಲ್ಲೆ ಯಾವ ತಾಲೂಕು ಬರುತ್ತೆ ಸರ್? ಮೇಡಮ್ ಯಾವ ಜಿಲ್ಲೆ ಯಾವ ಬೆಂಗಳೂರು ಮೇಡಮ್. ಮೇಡಮ್ ಇಲ್ಲಿ ಒಂದು ಆಂಬ್ಯುಲೆನ್ಸ್ ಇದೆ, ಇದನ್ನೇ ಕಳಿಸ್ಕೊಡ್ಬೋದಾ? ಸರ್ ಅದು ಗಾಡಿ ನಂಬರ್ ಹೇಳಿ. ಅದು ಗಾಡಿ ನಂಬರ್ KA51 G0351. KA51 G0351 ಅಲ್ವಾ? ಎಸ್ ಮೇಡಮ್. ಆ ಗಾಡಿ ಆನ್ ಆಗಿಲ್ಲ ಸರ್, ಗಾಡಿ ಪ್ರಾಬ್ಲಮ್ ಇದೆ. ಯಾವಾಗ ಆನ್ ಆಗುತ್ತೆ ಇದು? ಅದು ರೆಡಿ ಮಾಡ್ಸಕ್ ಬಿಟ್ಟಿದ್ದಾರೆ ಸರ್ ಗ್ಯಾರೇಜ್ಗೆ ಅನ್ಸುತ್ತೆ. ಹೌದಾ? ವರ್ಕಿಂಗಲ್ಲೇ ಇಲ್ವಾ ಮೇಡಮ್ ಇದು? ಇಲ್ಲ ಡೌನ್ ಮಾಡಿದ್ರೆ ಗಾಡಿ. ರಿಯಾಲಿಟಿ ಚೆಕ್ 2. ಸ್ಥಳ ಜಯನಗರ ಸಾರ್ವಜನಿಕ ಆಸ್ಪತ್ರೆ. ಆಂಬ್ಯುಲೆನ್ಸ್ ಸಂಖ್ಯೆ KA51 G5229. ಜಯನಗರ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿದ್ದೀನಿ. ಇಲ್ಲಿ ಕೂಡ ಒಂದು ಆಂಬ್ಯುಲೆನ್ಸ್ ನಿಂತಿದೆ, ಆದರೆ ಅದು ಕಾರ್ಯಾಚರಣೆಯಲ್ಲಿ ಇಲ್ಲ. ಆದರೆ ಸರ್ಕಾರದ ಪ್ರಕಾರ ಇದು ಇನ್ನೂ ಕೂಡ ಕಾರ್ಯಾಚರಣೆಯಲ್ಲಿ ಇದೆ. ರೋಗಿಗಳು ಯಾರಾದರೂ ಕಾಲ್ ಮಾಡಿದ್ರೆ ಇದು ನೇರವಾಗಿ ಪಿಕ್ ಮಾಡುತ್ತೆ ಅಂತ ಹೇಳಿ ಸರ್ಕಾರ ಹೇಳುತ್ತೆ. ಆದರೆ ಇದು ವರ್ಕಿಂಗಲ್ಲಿ ಇಲ್ಲ. ಈಗ ಒಂದು ಶಿಫ್ಟನ್ನು ಕಡಿತ ಮಾಡಿರೋದ್ರಿಂದಾಗಿ ಈಗ ಇದನ್ನು ಒಂದು ಶಿಫ್ಟ್ನ ಮಟ್ಟಿಗೆ ಇದು ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ. ಈಗ ನೇರವಾಗಿ 108ಗೆ ಕಾಲ್ ಮಾಡ್ತೀನಿ. ಈಗ ಅವರು ಈ ಒಂದು ನಂಬರ್ನ ಗಾಡಿ ಅಂದರೆ ಈ ಒಂದು ನಂಬರ್ನ ಆಂಬ್ಯುಲೆನ್ಸ್ ಈಗ ರಸ್ತೆಯಲ್ಲಿ ಆಪರೇಟ್ ಆಗ್ತಾ ಇದೆಯಾ ಇಲ್ಲ ಇದು ಅನ್ನುವಂಥದ್ದನ್ನು ತೋರಿಸ್ತೀನಿ. ಗಾಡಿ ನಂಬರ್ KA51 G5229. ಈಗ 108ಗೆ ಕಾಲ್ ಮಾಡ್ತೇನೆ. ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಪೇಷಂಟ್ನ. ಬೆಂಗಳೂರು ಯಾವ ಹಾಸ್ಪಿಟಲ್ ಇದ್ದೀರಾ? ಜಯನಗರ ಜನರಲ್ ಹಾಸ್ಪಿಟಲ್, ಸರ್ಕಾರಿ ಆಸ್ಪತ್ರೆ. ಜಯನಗರ ಗೌರ್ಮೆಂಟ್ ಹಾಸ್ಪಿಟಲಿಂದ ವಿಕ್ಟೋರಿಯಾ ಹಾಸ್ಪಿಟಲ್ ಸರ್. ಇಲ್ಲಿ ಹಾಸ್ಪಿಟಲ್ ಮುಂದೆನೇ ಒಂದು ಇದು ಆಂಬ್ಯುಲೆನ್ಸ್ ಇದೆ ಸರ್, 108 ಇದೆ. ಅದಲ್ಲ ಸರ್, ಅದು ಇಲ್ಲ, ಡೌನ್ ಇದೆ ಗಾಡಿ. ಲೈನರ್ ಇದೆ, ಚೆಕ್ ಮಾಡ್ತಿದ್ದೀನಿ ನಾನು. ಇದು ಬರಲ್ಲ ಸರ್? ಅದು ಬರಲ್ಲ, ಅದು ಡೌನ್ ಇದೆ ಗಾಡಿ. ಲೈನರ್ ಇದೆ. ಗಾಡಿ ನಂಬರ್ ಹೇಳ್ತೀನಿ ಸರ್, ಇದು ವರ್ಕಿಂಗಲ್ಲಿ ಇದೆಯಾ ಬರುತ್ತೇನೋ ಒಂಚೂರು ನೋಡಿ ಸರ್. ಹಾಂ, ಗಾಡಿ ನಂಬರ್ ಹೇಳಿ. KA51 G5229. ಹಾಂ, ಅದೇ ಗಾಡಿ ಡೌನ್ ಇರೋದು. ಗಾಡಿನ ಅದನ್ನ ಹೇಳಿದ್ದು ನಾನು. ಡೌನ್ ಅಂದ್ರೆ ಮಾತಾಡಿದ್ದು ಗಾಡಿ ಇಲ್ಲ, ಯಾರು ಇಲ್ಲ, ಡ್ರೈವರ್ಗೆ ಯಾರು ಇಲ್ಲ. ಅದು 8 ಗಂಟೆ ಮೇಲೆ 9 ಗಂಟೆ ಮೇಲೆ ಆನ್ ಆಗೋದು. ಈಗ ಯಾರು ಬರಲ್ಲ ಸರ್ ಈಗ ಹಂಗಿದ್ರೆ? ಈಗ ಯಾವ ಗಾಡಿನೂ ಇಲ್ಲ, ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ. ರಿಯಾಲಿಟಿ ಚೆಕ್ 3. ಸ್ಥಳ KC ಜನರಲ್ ಆಸ್ಪತ್ರೆ. ಆಂಬ್ಯುಲೆನ್ಸ್ ಸಂಖ್ಯೆ KA02 G5049.
ಡ್ರೈವರ್ ಇದ್ದರೂ ಸ್ಟಾಫ್ ನರ್ಸ್ ಇಲ್ಲ. KC ಜನರಲ್ ಆಸ್ಪತ್ರೆಯಲ್ಲಿ ಇದ್ದೀನಿ. ಇಲ್ಲಿ ಕೂಡ ಒಂದು ಆಂಬುಲೆನ್ಸ್ ಬಂದು ನಿಂತಿದೆ. ಆದ್ರೆ ಸರ್ಕಾರದ ಲೆಕ್ಕಾಚಾರದ ಪ್ರಕಾರ ಇದು ಆಪರೇಟ್ ಆಗ್ತಾ ಇದೆ ಅಂತ ಹೇಳಿ, ಆದ್ರೆ ಸ್ಟಾಫ್ಗಳೇ ಇಲ್ಲ ಇಲ್ಲಿ. ಸೊ ಹಾಗಾಗಿ ಇದು ಆಸ್ಪತ್ರೆಯ ಆವರಣದಲ್ಲೇ ಸುಮ್ಮನೆ ನಿಲ್ಸ್ಕೊಂಡಿದ್ದಾರೆ. ಎಮರ್ಜೆನ್ಸಿಯಾಗಿ ಇಲ್ಲೊಬ್ರು ಪೇಷಂಟ್ ಒಬ್ರು ಇದ್ದಾರೆ. ಇವರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗ್ಬೇಕು, ಆದ್ರೆ ಅವ್ರಿಗೆ ಸಿಗೋದಿಲ್ಲ ಆಂಬುಲೆನ್ಸ್. ಅವ್ರಿಗೆ ನೇರವಾಗಿ ಕಾಲ್ ಮಾಡಿದ್ರು ಕೂಡ ಸಿಗೋದೇ ಇಲ್ಲ. ಈ ಒಂದು ಆಂಬುಲೆನ್ಸ್ ಅವೈಲೇಬಿಲಿಟಿ ಇಲ್ಲ ಅನ್ನುವಂಥದ್ದನ್ನ ಈಗ ನಾನು 108ಗೆ ಕಾಲ್ ಮಾಡ್ತೀನಿ. ಮೇಡಮ್, ಇಲ್ಲೇ ಒಂದು ಆಂಬುಲೆನ್ಸ್ ಇದೆ ಹಾಸ್ಪಿಟಲ್ ಅಲ್ಲಿ, ಅದು ಕಳಿಸ್ಕೊಡ್ಬೋದಾ? ಗಾಡಿ ನಂಬರ್ ಹೇಳ್ತೇನೆ. ಯಾವ ಆಂಬುಲೆನ್ಸ್ ಸರ್ ಹೇಳಿ? 108 KA02 G 5049 ಅವ್ರು ಅಲ್ಲಿದ್ರೆ ಅವ್ರ ಕೈಲಿ ಫೋನ್ ಕೊಡಿ ಸರ್. ಅಲ್ಲಿದ್ದಾರೆ ಆಂಬುಲೆನ್ಸ್ ಅವರಾ? ಹೇಳಿ ಮೇಡಮ್. ಮಲ್ಲೇಶ್ವರಂ. ನಂಬರ್ ಏನ್ ಪ್ರಾಬ್ಲಮ್ ಆಗಿದೆ? ಫೋನ್ ಇಲ್ಲ, ಫೋನ್ ಸ್ವಿಚ್ ಆಫ್ ಇದೆ. ಇವ್ರು ಸ್ಟಾಫ್ ಯಾರು ಬಂದಿಲ್ಲ ಇವತ್ತು. ಇವಾಗ ಇದು ಕೇಸ್ ಏನು ತಗೊಳ್ತೀರಾ ಹೇಗೆ? ಯಾರು ಇಲ್ಲ ಸ್ಟಾಫ್ ಇಲ್ಲದೆ ನಾನು ಹೆಂಗೆ ತೊಗೊಳಕ್ಕಾಗುತ್ತೆ ಮೇಡಮ್? ಓಕೆ ಸರ್, ಥ್ಯಾಂಕ್ ಯು. ಏನು ಸರ್? ಈಗ ಎಮರ್ಜೆನ್ಸಿ ಆಗಿ ಈಗ ನೀವು ಬೇರೆ ಹಾಸ್ಪಿಟಲ್ಗೆ ಹೋಗ್ಬೇಕು, ಇಲ್ಲಿ ಆಂಬುಲೆನ್ಸ್ ಇದೆ, ಆದರೂ ಬರೋದಿಲ್ಲ. ನಿಮ್ಮ ರಿಕ್ವೈರ್ಮೆಂಟ್ ಬೇರೆ ಇರ್ತದೆ, ನಾವೇನು ಮಾಡೋಣ ಅದಕ್ಕೆ? ನಾನೀಗ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅರ್ಜೆಂಟು. ಎಲ್ಲಿ ಯಾರು ಬರ್ತಾರೆ? ಬರೋರೀಗ. KC ಜನರಲ್ ಆಸ್ಪತ್ರೆಯಿಂದ ರೋಗಿಯೊಬ್ಬರು ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಬೇಕು. ಆಂಬ್ಯುಲೆನ್ಸ್ ಸಿಗದೆ ಅನಿವಾರ್ಯವಾಗಿ ಕ್ಯಾಬ್ ಬುಕ್ ಮಾಡಿಕೊಂಡಿದ್ದಾರೆ. ಆ ಕ್ಯಾಬ್ನಲ್ಲಿ ಕೂರಲು ಆಗದೆ ರೋಗಿ ನರಳಾಡಿದ್ದಾರೆ. ವೀಲ್ ಚೇರ್ ಇಟ್ಟುಕೊಳ್ಳೋಕು ಪರದಾಡಿ ಕ್ಯಾಬ್ ಮೇಲೆ ಇರಿಸಲಾಯಿತು. ಇದೇ ರೋಗಿಗೆ ಆಂಬ್ಯುಲೆನ್ಸ್ ಬೇಕು ಅಂತ 108 GVKಗೆ ಕರೆ ಮಾಡಿದ್ರೆ ಏನ್ ರೆಸ್ಪಾನ್ಸ್ ಬಂತು ಒಮ್ಮೆ ನೋಡಿ. ನೋಡಿದ್ರಲ್ಲ, 8 ಗಂಟೆಗಳ ಕಾಲ ರಾಜ್ಯಾದ್ಯಂತ ಆಂಬ್ಯುಲೆನ್ಸ್ ಸ್ಥಗಿತಗೊಂಡು ರೋಗಿಗಳು ಪರದಾಡ್ತಿದ್ದಾರೆ. ಆಂಬ್ಯುಲೆನ್ಸ್ಗಳನ್ನ ನಿರ್ವಹಣೆ ಮಾಡುವ GVK ಕಂಪನಿಯು ಸ್ಥಗಿತಗೊಂಡ ಆಂಬ್ಯುಲೆನ್ಸ್ಗಳ ಬಗ್ಗೆ ಕೇಳಿದ್ರೆ ರಿಪೇರಿಯಾಗಬೇಕಿದೆ, ಸ್ಟಾಫ್ ಇಲ್ಲ, ಇತರೆ ಬೇರೆ ಕಾರಣಗಳನ್ನ ನೀಡ್ತಾ ಇದೆ. ಅದೇನೇ ಇರಲಿ, ತುರ್ತು ಸೇವೆ ಕೊಡಬೇಕಿದ್ದ ಆಂಬ್ಯುಲೆನ್ಸ್ಗಳ ಕಾರ್ಯಾಚರಣೆಯಲ್ಲಿ ವ್ಯತ್ಯಯವಾಗಿದ್ರು ಸರ್ಕಾರ ಮಾತ್ರ ಮೌನವಾಗಿರೋದು ಮುಂದಿನ ದಿನಗಳಲ್ಲಿ ಭಾರಿ ಅನಾಹುತಗಳಿಗೆ ಕಾರಣವಾಗಬಹುದು. 108 ಆಂಬುಲೆನ್ಸ್ನಲ್ಲಿ ಕೆಲಸ ಮಾಡ್ತಿರುವಂತಹ ವೈದ್ಯಕೀಯ ಸಿಬ್ಬಂದಿಗಳಿಗೆ ವೇತನ ಕೊಡದಷ್ಟು ಬಡವಾಯಿತ ಆರೋಗ್ಯ ಇಲಾಖೆ ಅನ್ನುವಂತಹ ಅನುಮಾನಗಳು ಕೂಡ ಕಾಡ್ತಾ ಇದೆ. ಈಗಾಗಲೇ ರಾಜ್ಯಾದ್ಯಂತ ಆಂಬುಲೆನ್ಸ್ಗಳು ಒಂದು ಶಿಫ್ಟನ್ನ ಸ್ಥಗಿತ ಮಾಡಿದ್ದಾವೆ. ಅದೇ ಸಂದರ್ಭದಲ್ಲಿ ಏನಾದರೂ ರೋಗಿಗಳಿಗೆ ತುರ್ತಾಗಿ ಹಾಸ್ಪಿಟಲ್ಗಳಿಗೆ ಶಿಫ್ಟ್ ಮಾಡಬೇಕು ಅಂದರೆ ಆಂಬುಲೆನ್ಸ್ಗಳ ಸೇವೆ ಇರೋದಿಲ್ಲ. ಅನಿವಾರ್ಯವಾಗಿ ಖಾಸಗಿ ಆಂಬುಲೆನ್ಸ್ಗಳು ಕ್ಯಾಬ್ನ ಮೂಲಕವಾಗಿಯೇ ಹಾಸ್ಪಿಟಲ್ಗೆ ಶಿಫ್ಟ್ ಆಗ್ತಾರೆ. ಒಂದೊಮ್ಮೆ ಅದು ಕೂಡ ಸಿಗಲಿಲ್ಲ ಅಂದರೆ ಅನಿವಾರ್ಯವಾಗಿ ಜೀವವನ್ನು ಕೈ ಚೆಲ್ಲಬೇಕಾಗಿರುವಂತಹ ದುಸ್ಥಿತಿಯನ್ನು ರಾಜ್ಯದ ಜನ ಅನುಭವಿಸಬೇಕಾಗಿದೆ. ಸಂಬಂಧಪಟ್ಟಂತಹ ಇಲಾಖೆಯ ಸಚಿವರು ಈ ಒಂದು ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ಗೆ ಏನು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.